Brought to you by V-Guard, co-powered by Sensodyne and Vimal. Bayalli Heli Kesari. Associate sponsor Ultratech Cement. Co-sponsored by Saptagiri NPS University. ಕೂಡ ಪ್ರಜ್ವಲ್ ರೇವಣ್ಣ ಈಗ ವಾಪಸ್ ಬರ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಾಪಸಾತಿ ಆಗ್ತಾ ಇದ್ದಂತೆ ಅವರನ್ನು ಬಂಧನ ಮಾಡೋದಕ್ಕೆ SIT ಕೂಡ ಎಲ್ಲ ರೀತಿಯಂತ ಪ್ಲಾನ್ಗಳನ್ನು ಮಾಡ್ಕೊಂಡಿದೆ. ಇದರಲ್ಲೂ ಪ್ರಮುಖವಾಗಿ SITಯ ಮುಖ್ಯಸ್ಥ BK ಸಿಂಗ್ ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನು ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನು ಮಾತುಕತೆ ಮಾಡಿದ್ರು. ಅದರಲ್ಲೂ ಕೂಡ ಈ ಪ್ರಕರಣ ಲೀಗಲ್ ಆಗಿ ಹೇಗಿರಬೇಕು, ಯಾವ ರೀತಿ ತಾಂತ್ರಿಕವಾಗಿ ಸರಿ ಇರಬೇಕು, ಇದೆಲ್ಲದರ ಮಾಹಿತಿಯನ್ನು ನೀಡಿದ್ರು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಮಾತುಕತೆಯನ್ನು ನಡೆಸ್ತಾರೆ. ಹಾಗಾದರೆ ಪ್ರಜ್ವಲ್ ಬರ್ತಾ ಇದ್ದಂತೆ ಯಾವೆಲ್ಲ ಪ್ರಕ್ರಿಯೆಗಳಾಗುತ್ತೆ, ಯಾವ ರೀತಿ ರೆಡಿ ಆಗಿದೆ ಇದರ ವಿವರವನ್ನು ಮೊದಲಿಗೆ ನೋಡೋಣ ಬನ್ನಿ. ಅವರು ಬರ್ತಾರೆ ಅಂತೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಡ್ಕೊಂಡಿದ್ದಾರೆ. ನಾನೇ ಖುದ್ದಾಗಿ 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಬಂದು ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. 34 ದಿನ ಬರೋಬ್ಬರಿ 34 ದಿನಗಳ ಬಳಿಕ ಲೈಂಗಿಕ ದೌರ್ಜನ್ಯ ಆರೋಪಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. 1 ತಿಂಗಳಿಂದ ಇನ್ಸೈಡ್ ಸುದ್ದಿಯಲ್ಲಿ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ಆಗುಹೋಗುಗಳನ್ನ ಪಿನ್ ಟು ಪಿನ್ ತೋರಿಸಿದೀವಿ. ಪ್ರಜ್ವಲ್ ವಿದೇಶಕ್ಕೆ ತೆರಳಿದ ಬಳಿಕ ದೇಶದಲ್ಲಾದ ಬೆಳವಣಿಗೆಗಳು, ರಾಜಕೀಯ ತಿರುವುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸದ್ಯ ಪ್ರಜ್ವಲ್ ಭಾರತಕ್ಕೆ ಕಾಲಿಟ್ಟ ಬಳಿಕ ಏನೇನಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ಟಾನ್ಸಾ ಏರ್ಲೈನ್ಸ್ನ ವಿಮಾನ ಇವತ್ತು ಸಂಜೆ 4:30ಕ್ಕೆ ಟೇಕ್ ಆಫ್ ಆಗಿದೆ. ಬಿಸಿನೆಸ್ ಕ್ಲಾಸ್ನಲ್ಲಿ ಆಗಮಿಸುತ್ತಿರೋ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ಸರ್ವಸನ್ನದ್ಧ. ವಿಮಾನ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಆಗಲಿದೆ. ಅರೆಸ್ಟ್ ವಾರೆಂಟ್ ಸಿದ್ಧಪಡಿಸಿಕೊಂಡಿರೋ ಅಧಿಕಾರಿಗಳು ಪ್ರಜ್ವಲ್ ಬಂದ ಕೂಡಲೇ ಬಲೆಗೆ ಹಾಕಿಕೊಳ್ಳಲು ರೆಡಿಯಾಗಿದ್ದಾರೆ. ಇದಕ್ಕಾಗಿಯೇ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ SIT ಠಿಕಾಣಿ ಹೂಡಿದೆ. ಬೆಂಗಳೂರಿಗೆ ಬರ್ತಿದ್ದಂತೆ ಲುಕ್ಔಟ್ ನೋಟಿಸ್ ಆಧಾರದಲ್ಲಿ ಇಮಿಗ್ರೇಷನ್ನಲ್ಲಿ ವಶಕ್ಕೆ ಪಡೆಯಲಾಗುತ್ತೆ. ಬಳಿಕ SIT ಅಧಿಕಾರಿಗಳು ಪ್ರಜ್ವಲ್ನನ್ನ ಬಂಧಿಸಲಿದ್ದಾರೆ. ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅವರು ಬರ್ತಾರೆ ಅಂತೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದರೆ ಲೀಗಲ್ ಪ್ರೋಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ. ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡಬೇಕು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪೊಲೀಸ್ನವರು ಕೆಲಸ ಮಾಡ್ತಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ B ದಯಾನಂದ್ ಭೇಟಿ ಮಾಡಿರೋ SIT ಮುಖ್ಯಸ್ಥ BK ಸಿಂಗ್ ಪ್ರಜ್ವಲ್ ಬಂಧನ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಭದ್ರತಾ ನಿಯೋಜನೆ ಮತ್ತು ಮಾಧ್ಯಮಗಳ ಕಣ್ತಪ್ಪಿಸಿ ಪ್ರಜ್ವಲ್ನನ್ನ ಏರ್ಪೋರ್ಟ್ನಿಂದ ಕರೆತರೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಇಷ್ಟು ದಿನ ಪ್ರಾಥಮಿಕ ತನಿಖೆ ನಡೆಸಿದ SIT ಪ್ರಜ್ವಲ್ ಬೆಂಗಳೂರಿಗೆ ಬಂದ ಬಳಿಕ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲಿದೆ. ಮೊದಲು ಪ್ರಜ್ವಲ್ ಹೇಳಿಕೆ ದಾಖಲಿಸಿದ ಬಳಿಕ SIT ಸ್ಥಳ ಮಹಜರು ಪ್ರಕ್ರಿಯೆ ಆರಂಭಿಸಲಿದೆ. ನಂತರ ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಾಗುತ್ತೆ. ಪ್ರಜ್ವಲ್ರನ್ನ ತೋರಿಸಿ ಇವರೇನಾ ಅಂತ ಗುರುತು ಪತ್ತೆ ಮಾಡಿಸಲಾಗುತ್ತೆ. ಅಲ್ಲದೆ ಸಿಕ್ಕಿರೋ ದಾಖಲೆ ಮುಂದಿಟ್ಟು SIT ಪ್ರಜ್ವಲ್ನನ್ನ ವಿಚಾರಣೆಗೊಳಪಡಿಸಲಿದೆ. ರೇಪ್ ಕೃತ್ಯ ನಡೆದ ಸ್ಥಳ ಮಹಜರು ನಡೆಸಲಾಗುತ್ತೆ. ಸಂಸದರ ಮನೆ ಸಂಪೂರ್ಣ ಮಹಜರು ನಡೆಸಿರೋ SIT ಮನೆಯಲ್ಲಿ ಸಿಕ್ಕಿರೋ ಒಂದಷ್ಟು ಎವಿಡೆನ್ಸ್ ಮುಂದಿಟ್ಟು ಪ್ರಜ್ವಲ್ಗೆ ಪ್ರಶ್ನೆ ಹಾಕಲಿದೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸುತ್ತೆ. ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ಮಾಹಿತಿ ಪಡೆಯಲಿದೆ. ಮೊಬೈಲ್ ಫೋನ್ ಅನ್ನೇ ಮುಖ್ಯ ಸಾಕ್ಷ್ಯವನ್ನಾಗಿ ಪರಿಗಣಿಸಲಿದೆ.
ಅಲ್ಲದೆ ಮೊಬೈಲ್ ಇದ್ರೆ FSL ಪರೀಕ್ಷೆಗಾಗಿ ಅದನ್ನ ರವಾನಿಸಲಿದ್ದಾರೆ. ಮೊಬೈಲ್ ಕಾಣೆಯಾಗಿ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಅದರ ಮಾಹಿತಿಯನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಲಿದ್ದಾರೆ. ಪ್ರಜ್ವಲ್ ಭಾರತಕ್ಕಾಗಮಿಸುತ್ತಿರೋ ಮಧ್ಯೆಯೂ ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ಸಮರ ಕಮ್ಮಿಯಾಗಿಲ್ಲ. ಇವತ್ತು ಬೆಳಗ್ಗೆ ಪ್ರಜ್ವಲ್ರನ್ನ ಬಂಧಿಸಬೇಕು ಅಂತ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. 113ಕ್ಕೂ ಹೆಚ್ಚು ಸಂಘಟನೆಗಳ 10,000ಕ್ಕೂ ಹೆಚ್ಚು ಜನರು ಹೋರಾಟಕ್ಕಿಳಿದಿದ್ರು. ಡಿಸಿ ಕಚೇರಿ ಎದುರು ಬಹಿರಂಗ ಸಭೆ ನಡೆಸಿ ಪ್ರಜ್ವಲ್ ಬಂಧನಕ್ಕೊತ್ತಾಯಿಸಿದ್ರು. ಇದಕ್ಕೂ ಮುನ್ನ ಹಾಸನದ ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಬೃಹತ್ ಮೆರವಣಿಗೆ ನಡೆಸಿದ್ರು. ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನನ್ನ ತಕ್ಷಣದಲ್ಲಿ ಬಂಧಿಸಬೇಕು, ಅವನ ಮೇಲೆ ಕಾನೂನಿನ ಕ್ರಮ ತಗೊಂಡು ಶಿಕ್ಷೆ ಕೊಡಬೇಕು, ಮತ್ತೆ ಪೆನ್ ಡ್ರೈವ್ ಅನ್ನ ಹರಿದು ಬಿಟ್ಟವರ ಮೇಲೂ ಸಹ ವಿಚಾರಣೆ ನಡೀಬೇಕು. SITನವರು ಮಾನ್ಯ ಪ್ರಜ್ವಲ್ ರೇವಣ್ಣನನ್ನ ಅತ್ಯಂತ ತುರ್ತಾಗಿ ಅವರ ಎಡೆಮುರಿ ಕಟ್ಟಿ ತಂದು ಈ ನೆಲದ ಕಾನೂನಿಗೆ ಒಪ್ಪಿಸಬೇಕು. ಇನ್ನು ಪ್ರಜ್ವಲ್ನ 3 ಕೇಸಿನ ನಿರೀಕ್ಷಣಾ ಜಾಮೀನಿನ ಭವಿಷ್ಯದ ಜೊತೆಗೆ ಭವಾನಿ ರೇವಣ್ಣ ಜಾಮೀನು ಆದೇಶವು ಮೇ 31ರಂದು ಅಂದ್ರೆ ನಾಳೆ ಹೊರಬೀಳಲಿದೆ. ಹೀಗಾಗಿ ರೇವಣ್ಣ ಕುಟುಂಬಕ್ಕೆ ನಾಳೆ ಬಿಗ್ ಡೇ ಆಗಿದ್ದು, ರೇವಣ್ಣ ಪರಿವಾರ ಶುಭ ಶುಕ್ರವಾರವಾಗುವ ನಿರೀಕ್ಷೆಯನ್ನಿಟ್ಕೊಂಡು ಕಾಯ್ತಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. ಇದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ಯಾಕುಮಾರಿಯಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ದೇವಿ ದೇವಾಲಯಕ್ಕೆ ಭೇಟಿ ಕೊಟ್ಟ ಬಳಿಕ ಇವತ್ತಿನಿಂದ 2 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷವಾದಂಥ ಧ್ಯಾನಕ್ಕೆ ಕೂತ್ಕೋತಾರೆ. ಅದರಲ್ಲೂ ವಿವೇಕಾನಂದ ರಾಕ್ ಅಂತ ಕರೆಯುವಂಥ ವಿಶೇಷವಾದಂಥ ಸ್ಥಳದಲ್ಲಿ 2 ದಿನಗಳ ಕಾಲ ಅವರು ಧ್ಯಾನವನ್ನು ಮಾಡ್ತಾರೆ. ಹಿಂದೆ 2019ರಲ್ಲೂ ಕೂಡ ಇದೇ ರೀತಿಯಾದಂಥ ಧ್ಯಾನಾಸಕ್ತರಾಗಿದ್ದರು. ಫಲಿತಾಂಶಕ್ಕೂ ಮುನ್ನ ಇದೇ ರೀತಿಯಾದಂಥ ಧ್ಯಾನಕ್ಕೆ ಕೂತು ಕೇದಾರ್ನಾಥ್ನಲ್ಲಿ ವಿಶೇಷವಾದಂಥ ಉಪಾಸನೆಯನ್ನು ಮಾಡಿದರು. ಇವತ್ತು ಕನ್ಯಾಕುಮಾರಿ ದೇವಸ್ಥಾನ ಇದೆ, ಇಲ್ಲಿ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದಾದ ಬಳಿಕ ಇಲ್ಲಿಂದ ನೇರವಾಗಿ ವಿವೇಕಾನಂದ ರಾಕ್ಸ್ ಅಂತ ಕರೀತಾರೆ ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿರುವಂಥ ದೇವಾಲಯಕ್ಕೆ, ಭಾರತ್ ಮಾತೆಯ ದೇವಾಲಯ ಸೇರಿದಂತೆ ವಿವೇಕಾನಂದರ ವಿಶೇಷವಾದಂಥ ಸ್ಥಳ ಕೂಡ ಹೌದು. ವಿವೇಕಾನಂದರು ಪ್ರೇರಣೆ ಪಡೆದಂಥ ಸ್ಥಳ. ಮೊದಲಿಂದಲೂ ಕೂಡ ವಿವೇಕಾನಂದ ನನ್ನ ಪ್ರೇರಣೆ ಅಂತ ಹೇಳ್ತಾ ಇರುವಂಥ ನರೇಂದ್ರ ಮೋದಿಯವರು ಇವತ್ತು ಅದೇ ಸ್ಥಳದಲ್ಲಿ ಸುಮಾರು 2 ದಿನಗಳ ಕಾಲ, ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಅಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಾರೆ. ಅದಾದ ಬಳಿಕ ಮತ್ತೆ ತಮ್ಮ ಎಂದಿನ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ. ಇವತ್ತು ಒಂದು ಕಡೆಗೆ ವಿಶೇಷವಾದಂಥ ಪೂಜೆ ಮಾಡಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ವಿವೇಕಾನಂದ ರಾಕ್ ಅಂತ ಸ್ಥಳ ಏನು ನೋಡ್ತೀರೋ ಅದನ್ನು ನೋಡ್ತಾ ಇದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣ ಭಾರಿ ಸದ್ದನ್ನು ಮಾಡ್ತಾ ಇದೆ, ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ಪ್ರಮುಖವಾಗಿ 187 ಕೋಟಿ ರೂಪಾಯಿಗಳ ರಹಸ್ಯವನ್ನು ಭೇದಿಸೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಈ ಕೇಸ್ನ ಸುತ್ತ ಹುತ್ತದಂತೆ ಬೆಳೀತಾ ಇವೆ. ಯಾಕೆಂದರೆ ಈಗಾಗಲೇ ಕೆಲವೊಂದಿಷ್ಟು ನಿರ್ದೇಶನ ಇಲ್ಲದೆ, ಸರ್ಕಾರದ ಆದೇಶ ಇಲ್ಲದೆ, ಸರ್ಕಾರದ ಅನುಮತಿ ಇಲ್ಲದೆ 187 ಕೋಟಿ ರೂಪಾಯಿಗಳು ಹೇಗೆ ಬೇರೆ ಖಾತೆಗೆ ಅಥವಾ ಅನಾಮಧೇಯ ಖಾತೆಗೆ ಟ್ರಾನ್ಸ್ಫರ್ ಆದವು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದರ ಜೊತೆಗೆ ಈಗಾಗಲೇ ಆರ್ಥಿಕ ಇಲಾಖೆ ಖಜಾನೆ ಹಣವನ್ನು ನೇರವಾಗಿ ಯೋಜನೆಗಳು ಅಥವಾ ಇನ್ನಿತರ ಸರ್ಕಾರದ ಕಾಮಗಾರಿಗಳ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಠೇವಣಿ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಸರ್ಕಾರದ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರ್ಥಿಕ ಇಲಾಖೆಯ ಅನುಮತಿ ಇಲ್ಲದೆ ಈ ರೀತಿಯ ಅಂತ ಟ್ರಾನ್ಸ್ಫರ್ ಮಾಡಿದ್ದು ಹೇಗೆ, ಅದು ಒಂದು ಪ್ರಶ್ನೆ. ಇದರ ಜೊತೆಗೆ ಈಗಾಗಲೇ PD ಖಾತೆ ಕೂಡ ಇದೆ. PD ಖಾತೆ ಇದ್ರೂ ಕೂಡ ಪ್ರತ್ಯೇಕವಾಗಿ ಮತ್ತೊಂದು ಖಾತೆಯನ್ನು ತೆರೆದಿದ್ಯಾಕೆ, ಇದೆಲ್ಲವೂ ಕೂಡ ಪೂರ್ವ ತಯಾರಿ ಮಾಡಲಾಗಿತ್ತು ಅಂತ ಅನುಮಾನ ಬರ್ತಾ ಇದೆ. ಇದರ ಜೊತೆಗೆ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಈಗಾಗಲೇ BJPಯ ಕಾರ್ಯಕರ್ತರು ಇವತ್ತು ಮುಖ್ಯಮಂತ್ರಿ ನಿವಾಸಕ್ಕೆ ಪ್ರತಿಭಟನೆ ಮಾಡಿ ಅಥವಾ ಮುತ್ತಿಗೆ ಹಾಕೋದಕ್ಕೆ ಮುಂದಾದರು. ಇದರ ಜೊತೆಗೆ ವಿಜಯೇಂದ್ರ ಅವರು ಇವತ್ತು ಚಂದ್ರಶೇಖರನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಪತ್ನಿಯನ್ನು ಭೇಟಿ ಮಾಡಿ ಅವ್ರ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ BJP ತಮ್ಮ ಪರವಾಗಿರುತ್ತೆ ಅನ್ನುವಂಥ ಭರವಸೆನ ಕೊಟ್ಟರು. ಅತ್ತ ಕಾಂಗ್ರೆಸ್ ನಾಯಕರು ಕೂಡ ನಾಗೇಂದ್ರ ಸೇರಿದಂತೆ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಇದರ ಜೊತೆಗೆ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರು ಕೂಡ ಮಾತನಾಡಿದ್ದಾರೆ. ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳ ಕೈವಾಡನ್ನು ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಡಿಮಾಂಡ್
ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ, ತಡ ಮಾಡ್ದೇನೆ ತತ್ಕ್ಷಣ ಮಾನ್ಯ ಸಚಿವರ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು. ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರಿದೆ, ಆದರೂ ನಿಮ್ಮ ಕೈ ಚಳಕದಲ್ಲಿ FIR ನಲ್ಲಿ ಅವರ ಹೆಸರನ್ನ ಏಕೆ ಉಲ್ಲೇಖ ಮಾಡಿಲ್ಲ? ಡೆತ್ ನೋಟ್ ಅಲ್ಲಿ ಮಂತ್ರಿಯ ಹೇಳಿದ್ದಾರೆ ಮಂತ್ರಿ ಅಂತ ಹೇಳಿ, FIR ನಲ್ಲಿ ಅವರ ಹೆಸರು ಯಾಕಿಲ್ಲ? ಅವ್ರನ್ನ ಬಂದು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.